ಪಾಕಿಸ್ತಾನದ ಜೊತೆ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ, US ಜೊತೆ ಇನ್ನೊಂದಷ್ಟು ಜನ ಸೇರ್ಕೊಂಡಿದ್ದಾರೆ, ಇನ್ಯಾವುದೋ ರಾಷ್ಟ್ರದ ಜೊತೆ ಇನ್ನೊಬ್ಬರು ಸೇರ್ಕೊಂಡಿದ್ದಾರೆ. ಇವರೆಲ್ಲರೂ ಸೇರಿ ಏನಾಗಿದೆ ಅಂದರೆ ನಮ್ಮ ಮನೆಯನ್ನು ನಮ್ಮದೇ ಪದಾರ್ಥ ಅನ್ನೋದನ್ನ ಮರೆತು ಅವ್ರ ಜೊತೆ ಕೊಟ್ಬಿಡ್ತಾ ಇದ್ದೀವಿ. ಯಾರಾದರೂ ಒಬ್ಬರು ಹಿರಿಯರು ಇದನ್ನೆಲ್ಲ ಮಾಡಿಫೈ ಮಾಡಬೇಕಾಗ್ತಿತ್ತು, ಟೈಮ್ಲಿ ಮಾಡಿಫೈ ಮಾಡಬೇಕಾಗ್ತಿತ್ತು. ಇಲ್ಲಿ ತಪ್ಪಾಗಿದೆ. ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಇದ್ದರು ಆಂಧ್ರದಲ್ಲಿ, ವೇಮನ ಅಂತ ಇದ್ದರು, ಇವರೆಲ್ಲ ದಾರ್ಶನಿಕರು. ಅನ್ನಮಯ್ಯ ಇದ್ದರು, ಅನ್ನಮಯ್ಯ ಕೀರ್ತನೆಗಳ ರಚನೆ ಮಾಡೋರು. ಆದರೆ ಈ ಕೀರ್ತನೆಗಳು ಏನು ಅವ್ರೇನು ದೇವರ ಕುರಿತ ಕೀರ್ತನೆಗಳಲ್ಲ, ಇವೆಲ್ಲ ಸಮಾಜದ ಕುರಿತಾಗಿ ಕೀರ್ತನೆಗಳು. ಅವ್ರು ಸರಿ ಮಾಡ್ಕೊಂಡು ಬಂದರು ಕೀರ್ತನೆಗಳ ಮುಖಾಂತರ. ಪುರಂದರದಾಸರು ಏನು ಮಾಡಿದ್ರು, ಕನಕದಾಸರು ಏನು ಮಾಡಿದ್ರು, ಅವ್ರನ್ನೆಲ್ಲ ನಾವು ಒಪ್ಕೊಳ್ಳಿಲ್ವಾ? ಚಾರುವಾಕ ಈ ಎಲ್ಲ ತತ್ವ ಪದ್ಧತಿಗಳ ವಿರುದ್ಧ, ಸಾಲನಾದರೂ ಮಾಡಿ ತುಪ್ಪ ತಿನ್ನು ಅಂತ ಒಂದು, ಅವನನ್ನು ನಾವು ಋಷಿ ದ್ರಷ್ಟಾರ ಅಂತಲೇ ಕರೆದಿದ್ದು. ಅಂದರೆ ಏನು ಅಂತಂದರೆ ಎಲ್ಲ ಥಾಟ್ ಪ್ರೋಸೆಸ್ಗೂ ನಮ್ಮ ದೇಶದಲ್ಲಿ ಅವಕಾಶ ಇದೆ, ಅಕ್ಸೆಪ್ಟೆನ್ಸ್ ಇದೆ, ಅವಕಾಶ ಇದೆ. ಹಾಗಾಗಿ ಮೊದಲನೇದು ನಾನು ಹೇಳಿದ್ದು ಒಂದು ಸಣ್ಣ ಪದ್ಧತಿ, ಕೈ ಬಲಗಡೆ ತಿರ್ಕೊಂಡು ಹೇಳೋದು. ಎದ್ದ ಮೇಲೆ ದೇವರ ಫೋಟೋ ನೋಡಿ ಅಂತ ಇದ್ವಿ, ರಾಕ್ಷಸನ ಫೋಟೋ ನೋಡಿ ಅಂತ ಹೇಳಿದ್ವಿ. ಯಾಕೆಂದರೆ ಅದು ಮನಸ್ಥಿತಿಗೆ ಸಂಬಂಧಪಟ್ಟದ್ದು ಅಂತ ನಮ್ಗೆ ಅರ್ಥ ಆಗ್ತಾ ಇತ್ತು. ಬೆಳಗ್ಗೆ ಯಾರನ್ನ ನೋಡ್ತೀವಿ ಆ ರೀತಿ ನಮ್ಮದು ದಿನ ಮೆಂಟಾಲಿಟಿ ಹಾಗೆ ಫ್ರೇಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಒಂದು ಹುಲಿ ಜಿಂಕೆಯನ್ನು ಬೇಟೆ ಆಡ್ತಾ ಇದೆ ಅಂತ ಫೋಟೋ ಹಾಕ್ಕೊಂಡ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಸಮಾಜ ಜಿಂಕೆ ಥರನೇ ಕಾಣುತ್ತೆ, ಬೇಟೆ ಆಡೋರ ಥರನೇ ಕಾಣುತ್ತೆ. ನಾನು ಹುಲಿ ಜಿಂಕೆಯನ್ನು ಬೇಟೆ ಆಡಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ಹಾಂ, ಒಬ್ಬ ರಾಕ್ಷಸನ ಫೋಟೋ ಹಾಕ್ಕೊಂಡ್ರೆ ನಾನು ಕ್ರೂರವಾಗೇ ಇರಬೇಕು ಅಂತ ಬಂದ್ಬಿಡುತ್ತೆ. ಯಾರು ಬೇಕಾದರೂ ಚೆಕ್ ಮಾಡ್ಬೋದು. ನಿಮ್ಮ ಮನೆಗಳಲ್ಲಿ ಒಂದು 10 ದಿನ ಒಂದೊಂದು ಡಿಫ್ರೆಂಟ್ ಫೋಟೋಗಳು ಹಾಕ್ಕೊಂಡು ನೋಡಿ. ಬೆಳಗ್ಗೆ ಎದ್ದು ಆ ಫೋಟೋಗಳನ್ನು ಒಂದು ನಿಮಿಷ ಎದ್ದು ನೋಡಿ, ಅವತ್ತಿನ ದಿನದ ಮನಸ್ಥಿತಿಯನ್ನು ನೋಡಿ. ಸಾಧಾರಣ ಅದೇ ಥರದ ಮನಸ್ಥಿತಿಗಳು ಫ್ರೇಮ್ ಆಗುತ್ತೆ. ಹಾಗಾಗಿ ದೇವರ ಫೋಟೋವನ್ನು ನೋಡಿ ಅಂತಂದ್ವಿ. ಸ್ನಾನ ಮಾಡಿ, ಹಲ್ಲುಜ್ಜಿ, ಇದೆಲ್ಲ ನಮ್ಮ ಪದ್ಧತಿಗಳೇ. ನಾವು ಚೇಂಜ್ ಆಗಲಿಲ್ವಾ? ಹಲ್ಲುಜ್ಜುವ ಪದ್ಧತಿ ನಮ್ಮಲ್ಲಿ ಬೇವಿನ ಕಡ್ಡಿನಲ್ಲಿತ್ತು, ಆರೋಗ್ಯ ಇತ್ತು. ಆಮೇಲೆ ಬೇವಿನ ಕಡ್ಡಿ ಕಷ್ಟ ಅನ್ನಿಸ್ತು, ಸಿಗ್ತಾ ಇರಲಿಲ್ವೇನೋ, ಅಥವಾ ಒಂದೇ ಬೇವಿನ ಕಡ್ಡಿ 4 ಜನ ಉಜ್ಜಬೇಕಾಗ್ತಿತ್ತೇನೋ. ಸೊ ಯಾರಿಗೋ ಅನ್ನಿಸ್ತು ಒಂಚೂರು ಚೇಂಜ್ ಆಗೋಣ. ಆ ಟೈಮಿಗೆ ಯಾರೋ ಬ್ರಷ್ ತಂದಿಟ್ರು. ಚೇಂಜ್ ಆಗಲಿಲ್ವಾ? ನಾವು ಸನಾತನ ಹಾಗೆ ಉಳ್ಕೊಳ್ತಾ ವಿ ಹ್ಯಾವ್ ಬೀನ್ ಚೇಂಜಿಂಗ್ ಟೈಮ್ ಆ್ಯಂಡ್ ಅಗೈನ್ ವಿ ಆರ್ ಚೇಂಜಿಂಗ್. ಮೊದಲು ಸೈಕಲಲ್ಲಿ ಹೋಗ್ತಾ ಇದ್ವಿ, ಇವತ್ತು ಅದಾದಮೇಲೆ ಸ್ಕೂಟರ್ ಬಂತು, ಆಮೇಲೆ ಬೈಕ್ ಬಂತು, ದೊಡ್ಡ ಬೈಕ್ಗಳು ಬಂತು, ಕಾರ್ ಬಂತು. ಈ ಎಲ್ಲ ಮಾಡಿಫಿಕೇಶನ್ ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ವಾ? ಮೂಲ ಉದ್ದೇಶ ಹಾಗೆ ಇಟ್ಕೊಂಡಿದ್ದೀವಿ. ನಾನು ಬದುಕೋದು, ಚೆನ್ನಾಗಿ ಬದುಕೋದು, ಬೇರೆಯವ್ರನ್ನೂ ಚೆನ್ನಾಗಿ ಬದುಕಿಸುವ ಮೂಲ ಉದ್ದೇಶವನ್ನು, ಮೂಲ ನಂಬಿಕೆಯನ್ನು ಹಾಗೆ ಇಟ್ಟಿದ್ದೀವಿ. ಆದರೆ ಈ ಮೂಢನಂಬಿಕೆಗಳು ಜೊತೆಗೆ ಬಂದಿದೆ ಅಷ್ಟೆ. ನಾವು ಚೇಂಜ್ ಆಗ್ತಾ ಇಲ್ವಾ? ಹಾಗಿದ್ರೆ ಸನಾತನ ಎಲ್ಲಾಯಿತು? ಸನಾತನ ಅಂದರೆ ರಿಜಿಡ್, ಆದರೆ ಒಂದು ಪದ್ಧತಿಯಲ್ಲಿಲ್ಲ. ಈ ಸನಾತನ ಕೂಡ ಚೇಂಜ್ ಆಗ್ತಾ ಇದೆ. ಅಂದರೆ ಚೇಂಜ್ ಆಗಲೇಬೇಕು ಅಂತ. ಸನಾತನ ಅಂದರೆ ಯಾವುದೋ 10,000 ವರ್ಷದ ಪದ್ಧತಿಯನ್ನು ತಂದು ಇವತ್ತು ಇಡಿಸಿದ್ರೆ ಅದು ಸನಾತನ. 10,000 ವರ್ಷದ ಪದ್ಧತಿಯನ್ನು, ಅವತ್ತಿನ ಪದ್ಧತಿಯನ್ನು ಇವತ್ತು ಇಡ್ತಾ ಇಲ್ಲ. ಅವತ್ತಿನ ಮೋಸ್ಟ್ ಮಾಡಿಫೈಡ್, ಅದೇ ಪದ್ಧತಿಯ ಮೋಸ್ಟ್ ಮಾಡಿಫೈಡ್ ಸಿಸ್ಟಮ್ಸ್ ಇವತ್ತಿದೆ. ಮೊದಲೆಲ್ಲ ಕುಂಕುಮ ಇಡ್ತಾ ಇದ್ರು, ಸ್ಟಿಕ್ಕರ್ ಇಡಲ್ವಾ? ಏನಾದರೂ ಒಂದು ಸಣ್ಣ ರೂಪದಲ್ಲಿ ಉಳಿಸಿದ್ದೀವಿ. ಇದೆಲ್ಲ ಯಾಕೆ ಬೇಕಾಗಿತ್ತು? ಮೊದಲನೇದು ನಾನು ಖುಷಿಯಾಗಿರೋದಕ್ಕೆ. ವ್ಯಕ್ತಿ ಖುಷಿಯಾಗಿರ್ಬೇಕು. ವ್ಯಕ್ತಿ ಖುಷಿಯಾಗಿದ್ದರೆ ವ್ಯಕ್ತಿಯ ವ್ಯವಸ್ಥೆ ಖುಷಿಯಾಗಿರುತ್ತೆ. ಸುತ್ತಮುತ್ತ ಒಂದು ವ್ಯಕ್ತಿಗೆ, ನನಗೆ ನನ್ನ ಮನೆ, ನನ್ನ ಆಫೀಸಲ್ಲಿರುವ ಎಲ್ಲರೂ ಖುಷಿಯಾಗಿರ್ಬೇಕಪ್ಪ. ಅದು ನನ್ನ ರಾಜ್ಯ. ಅದು ಹಾಗೆ ಕೆಲವರಿಗೆ ರಾಜ್ಯ ಚಿಕ್ಕದು, ಕೆಲವರಿಗೆ ರಾಜ್ಯ ದೊಡ್ಡದು. ಇದನ್ನು ಉಳಿಸೋಕ್ಕೋಸ್ಕರ ನಮ್ಮಲ್ಲಿ ಏನೇನು ಪದ್ಧತಿಗಳನ್ನು ಮಾಡ್ಕೊಂಡು ಬಂದ್ವಿ. ಸಣ್ಣ ಉದಾಹರಣೆ, ನಮಸ್ಕಾರ. ಕೊರೋನಾ ಟೈಮಲ್ಲಿ ನಮಗೆ 2 ವರ್ಷಗಳ ಅನುಭವದಲ್ಲಿ ನಾವು ಯಾರನ್ನೂ ಮುಟ್ಟಬಾರ್ದು, ಪ್ರಚಾರ ಆಗುತ್ತೆ, ಅದು ಅಲ್ಲಿಂದ ಒಂದು ಕೈಯಿಂದ ಇನ್ನೊಂದು ಕೈಗೆ ಹರಡುತ್ತೆ ಅಂತ ಆಯಿತು. ಹಾಗಿದ್ರೆ ನಮ್ಮ ಪದ್ಧತಿ ಏನಾಯ್ತು ಅವಾಗ? ಸನಾತನದ ಪದ್ಧತಿ. ಇಟ್ ವಾಸ್ ಮೋರ್ ಪ್ರೂವನ್. ಇಡೀ ದೇಶ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು. ನಮಸ್ಕಾರ ಭಾರತೀಯತೆಯ ಹೆಮ್ಮೆ ನಮಗಿದೆ, ದುರಭಿಮಾನ ಇಲ್ಲ. ನೋಡಿ, ನಾವು ಕೊಟ್ಟಿದ್ದು ಎಷ್ಟು ಚೆನ್ನಾಗಿದೆ ಅಂತೀವಿ. ನಾನೇ ಕೊಟ್ಟಿದ್ದೋ, ನೀವು ಯಾರೂ ಬಳಸೋಂಗಿಲ್ಲ, ರಾಯಲ್ಟಿ ನಮ್ಮದು ಅಂತ ಏನಾದರೂ ಕೇಳಿದ್ವಾ? ಪೇಟೆಂಟ್ ಮಾಡ್ಕೊಂಡಿದ್ದೀವ ನಮಸ್ಕಾರವನ್ನು? ಸೊ ಹಾಗಾಗಿ ನಮ್ಮ ಪದ್ಧತಿಯಲ್ಲಿ ತುಂಬ ಸ್ಟ್ರೆಂತ್ಸ್ ಇದೆ. ಸ್ಟ್ರೆಂತ್ ಇದ್ಮೇಲೆ ವೀಕ್ನೆಸ್ಸಸ್ ಇರಲ್ವಾ? ಪದ್ಧತಿಯಲ್ಲಿ ಲೋಪದೋಷಗಳು ಇರಲ್ವಾ?
ಯಾರೋ ಒಬ್ಬರು ತಪ್ಪಾಗಿ ನಡ್ಕೊಂಡಿರ್ತಾರೆ, ಇಡೀ ಪದ್ಧತಿಯಲ್ಲಿ ಯಾರೋ ಪ್ರಮುಖರೇ ತಪ್ಪಾಗಿ ನಡ್ಕೊಂಡಿರ್ತಾರೆ ಅಂತ. ಆ ಪ್ರಮುಖರು ತಪ್ಪಾಗಿ ನಡ್ಕೊಂಡಿದ್ದ ಇಡೀ ವ್ಯವಸ್ಥೆ ಅದೇ ತಪ್ಪು ಮಾಡ್ತಾ ಇದೆ ಅಂತನಾ? ಇಲ್ಲ. ನಮ್ಮಲ್ಲಿ ಅರ್ಥ ಮಾಡ್ಕೊಳ್ಳದೇ ಇರುವ ಸಂಕುಚಿತ ಭಾವ ಇದೆ. ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಕಮ್ಯುನಿಟಿಯನ್ನು ದೂಷಿಸುವಷ್ಟು ಭಾವ ಇದೆ. ಅದು ಯಾವುದೇ ಧರ್ಮದಲ್ಲಾಗಿರ್ಬೋದು. ಬೇರೆ ಧರ್ಮಗಳಲ್ಲಿ ಒಳ್ಳೆಯವರಿಲ್ವಾ? ಯಾರೋ ಒಬ್ಬರು ತಪ್ಪು ಮಾಡಿರ್ಬೋದು, ಆದರೆ ಆ ತಪ್ಪನ್ನು ಇಡೀ ಧರ್ಮ ಮಾಡಿದೆ ಅಂತನಾ? ಅಷ್ಟೇ. ನಾವು ಆ ವ್ಯಕ್ತಿಯ ತಪ್ಪಾಗಿ ನೋಡೋಕ್ಕೆ ಹೊರಟಿಲ್ಲ, ಆ ವ್ಯವಸ್ಥೆಯ ತಪ್ಪಾಗಿ, ಆ ಇಡೀ ಧರ್ಮದ ತಪ್ಪಾಗಿ, ಆ ಇಡೀ ಜಾತೀಯತೆಯ ತಪ್ಪಾಗಿ ನೋಡೋಕೆ ಹೊರಟಿದೆ. ಎಲ್ಲರಲ್ಲೂ ಒಳ್ಳೆಯದು ಇದೆ, ಎಲ್ಲರಲ್ಲೂ ಕೆಟ್ಟದ್ದು ಇದೆ. ಉದಾಹರಣೆಗೆ ನಾವು ಹೊರಗಡೆಯಿಂದ ಬಂದಾಗ ಚಪ್ಪಲಿ ಹೊರಗಡೆ ಬಿಡು, ಕಾಲು ತೊಳ್ಕೊಂಡು ಒಳಗಡೆ ಬಾ. ಇದು ಹಳ್ಳಿಗಳಲ್ಲಿ ಮಾಡಿದಂಥದ್ದು. ಯಾಕೆ? ಆವಾಗ ಚಪ್ಪಲಿ ಇರಲಿಲ್ಲ ಮೆಜಾರಿಟಿ. ಹಳ್ಳಿಯವ್ರಿಗೆ ಇನ್ ಪರ್ಟಿಕ್ಯುಲರ್ ನಮ್ಮ ಮೋಸ್ಟ್ ಪ್ರೈಮೆಸ್ಟ್ ಸೋರ್ಸ್ ಆಫ್ ಎನರ್ಜಿ ಯಾರು ಅಂದರೆ ನಮ್ಮ ಹಳ್ಳಿಯವರು. ತುಂಬ ಇಂಟೆಲಿಜೆಂಟ್ ಯಾರು ಅಂದರೆ ನಮ್ಮ ಹಳ್ಳಿಯವರು. ಪ್ರಕೃತಿ ಜೊತೆಲೇ ಬದುಕೋರು, ಬೇರೆಯವ್ರಿಗೋಸ್ಕರನೇ ಬದುಕೋರು, ಅವರು ಬೆಳೆದು ಬೇರೆಯವ್ರಿಗೆ ತಲುಪಿಸೋರು. ಅವರು ಹೊರಗಡೆಯಿಂದ ಬರುವಾಗ ಹೊರಗಡೆ ಒಂದು ಚೊಂಬಲ್ಲಿ ಅಥವಾ ಬಕೆಟಲ್ಲಿ ನೀರಿಡ್ತಾ ಇದ್ರು, ಚೊಂಬಲ್ಲಿ ಕಾಲು ತೊಳ್ಕೊಂಡು ಒಳಗೆ ಬರೋರು. ಏನಾಗ್ತಾಯಿತ್ತು? ಸೈನ್ಸ್ ಅಥವಾ ಆರೋಗ್ಯದ ವಿಷಯದಲ್ಲಿ ಕಾಲು ಕ್ಲೀನ್ ಆಗ್ತಾಯಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಹೀಗೆ ವರ್ಟಿಕಲ್ ಇದ್ದಾಗ ಈ ಕಾಫಿ ಡಿಕಾಷನ್ ಗಸಿ ಬಂದಾಗ ಕೆಳಗಡೆ ಎಲ್ಲ ಬಂದು ಹಾರ್ಡ್ ಮೆಟಲ್ಸ್ ಎಲ್ಲ ಕಾಲಿಗೆ ಉರಿತಾ ಇತ್ತು. ಕಾಲಿಗೆ ತಣ್ಣೀರು ಹಾಕಿದ ತಕ್ಷಣ ಆ ಉರಿ ಕಡಿಮೆ ಆಯಿತು, ಕ್ಲೀನ್ ಆಯಿತು. ಒಳಗಡೆ ಬಂದರು, ಕಾಲಿಗೆ ನೀರು ಬಿದ್ದ ತಕ್ಷಣ ತಲೆ ತಂಪಾಯಿತು. ಹೊರಗಡೆ ಟೆನ್ಷನ್ಸ್ನ ಮನೆ ಒಳಗಡೆ ತರಲ್ಲ. ಸಣ್ಣ ವಿಷಯ, ಅವತ್ತಿಗೂ ಪ್ರಸ್ತುತ, ಇವತ್ತಿಗೂ ಪ್ರಸ್ತುತ. ಎನಿಬಡಿ ಕ್ಯಾನ್ ಯೂಸ್ ದಿಸ್. ಈಗ ಕಾಲು ತೊಳ್ಕೊಂಬರುವ ಸಂಸ್ಕೃತಿ ಬೇರೆ ಯಾವುದಾದ್ರೂ ಭಾಗದಲ್ಲಿ ಇದೆಯಾ? ಕೋಲ್ಡ್ ಕಂಟ್ರೀಸ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ 3 ಹೊತ್ತು ಶೂ ಹಾಕಿರಲೇಬೇಕು, ಸಾಕ್ಸ್ ಹಾಕಿರಲೇಬೇಕು. ಅಲ್ಲಿ ಕೊಳೆ ಆಗುವ ಚಾನ್ಸಸ್ ಕಡಿಮೆ. ಸೊ ಹಾಗಾಗಿ ಅಲ್ಲಿನ ಕಲ್ಚರ್ ಅಲ್ಲಿಂದು. ನಾವು ಡಿಸ್ರೆಸ್ಪೆಕ್ಟ್ ಮಾಡಿದ್ದೀವಾ? ಇಲ್ಲ. ಆದರೆ ಆ ಸಂಸ್ಕೃತಿಯನ್ನು ನಮ್ಮಲ್ಲಿ ಬಂದಾಗ ಅದು ತಪ್ಪಾಗುತ್ತೆ. ನಮ್ಮ ಸಂಸ್ಕೃತಿಯನ್ನು ಬರಿಗಾಲಲ್ಲಿ ಅಲ್ಲಿಗೆ ಹೋದರೆ ಓಕೆನಾ? ಅಲ್ಲ, ಆಗಲ್ಲ. ಸೊ ದೇಶ ಕಾಲ ವರ್ತಮಾನಕ್ಕೆ ಹೊಂದಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದೇ ಭಾರತೀಯ ಸಂಸ್ಕೃತಿ. ಅದನ್ನು ನಾವು ಹಿಂದೂ ಸಂಸ್ಕೃತಿ ಅಂತ ಕರೆದ್ವಿ, ಅದನ್ನು ನಾವು ಹಿಂದುತ್ವ ಅಂತ ಕರೆದ್ವಿ. ಇಂಡಿಯನ್ನಲ್ಲಿ ಅಥವಾ ನಮ್ಮ ಇದರಲ್ಲಿ ಇಂಗ್ಲೀಷಲ್ಲಿ ಹಿಂದೂಯಿಸಮ್ ಅಂತ ಕರೆದ್ವಿ. ಏನು ಇಸಮ್ ಅಂತಂದರೆ ಯಾವ್ಯಾವುದು ಒಳ್ಳೆ ಪದ್ಧತಿಗಳು ಇಡೀ ಪ್ರಪಂಚದ ಸುತ್ತ ಇದೆ ಅದನ್ನೆಲ್ಲ ತಂದು ನಾವು ಇಂಟ್ರೊಡ್ಯೂಸ್ ಮಾಡಿದ್ದು, ನಮ್ಮಲ್ಲಿರುವಂಥ ಎಲ್ಲ ಒಳ್ಳೆ ಪದ್ಧತಿಗಳನ್ನು ಹೊರಗಡೆ ಕೊಟ್ಟಿದ್ದು. ಒಂದು ವೆಹಿಕಲ್ಗೆ ಎಕ್ಸಲೇಟರ್ ಬೇಡವಾ? ಕೋಪ ಬೇಡವಾ? ನವರಸಗಳಲ್ಲಿ ಕೋಪವೂ ಒಂದು. ಸೊ ಈ ನವರಸಗಳು 9 ಭಾವಗಳು, ಅದನ್ನೆಲ್ಲ ಬಳಸೋಕೆ ಶುರು ಮಾಡಿದ್ವಿ ನಾವು. ಹಿಂದುತ್ವದಲ್ಲಿ ಕಾಳಿನೂ ಉಂಟು, ನಗ್ನಗ್ತಾ ಇರುವಂತಹ ಲಕ್ಷ್ಮಿನೂ ಉಂಟು, ಪಾರ್ವತಿನೂ ಉಂಟು, ಸರಸ್ವತಿನೂ ಉಂಟು. ಅಂದರೆ ಈ ಎಲ್ಲ ಭಾವಗಳಿಗೂ ಜಾಗ ಇದೆ ಅಂತಲ್ವ. ಯಾವುದೋ ಒಂದೇ ಭಾವ ಬೆಳೆಸಲಿಲ್ಲ ಅಲ್ಲ, ಒಂದೇ ಭಾವದಲ್ಲಿ ನಾವು ಇದನ್ನು ಕೆಟ್ಟ ಟ್ರ್ಯಾಕಲ್ಲಿ ತೊಗೊಂಡು ಹೋಗಲಿಲ್ಲ ಅಲ್ಲ. ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಬದುಕಬೇಕಾದ್ರೆ ಏನೇನು ವ್ಯವಸ್ಥೆಗಳು ಬೇಕೋ ಅಷ್ಟು ವ್ಯವಸ್ಥೆಗಳು, ಅಷ್ಟು ಮೈಂಡ್ ಸೆಟ್ಗಳನ್ನು ನಾವು ಇಟ್ವಿ. ಒಂದಷ್ಟು ಕಾಮೆಂಟ್ಸ್ನ ಕೇಳಿದ್ದೀನಿ, ನಿಮ್ಮಲ್ಲಿ ಸಿಕ್ಕಾಪಟ್ಟೆ ದೇವರುಗಳು ಅಂತ ಕೇಳಿದ್ದೀನಿ ನಾನು. 33 ಕೋಟಿ ದೇವತೆಗಳಿದ್ದಾರೆ ನಿಮ್ಮಲ್ಲಿ ಅಂತ. ಆ್ಯಕ್ಚುಲಿ 33 ಕೋಟಿ ದೇವತೆಗಳು ಅಂತ ಯಾರೋ ಹೇಳಿದಾರಲ್ಲ, ಅದು ಅವತ್ತಿನ ಇಂಡಿಯನ್ ಪಾಪ್ಯುಲೇಷನ್. ನಾವು ಎಲ್ಲರನ್ನೂ ದೇವರು ಅಂತ ಕರೆದಿದ್ದಲ್ಲಿ ಪಾಪ್ಯುಲೇಷನಿನ ಪ್ರತಿ ವ್ಯಕ್ತಿಯನ್ನು ದೇವರು ಅಂತ ಕರೆದ್ವಿ. 33 ಕೋಟಿ ದೇವತೆಗಳು ಎಲ್ಲಿರಬೇಕು? ಆಗಿದ್ರೆ ನಮ್ಮ ಜೊತೆಲಿ ಇರಬೇಕಾ? ಇಲ್ಲೇ ಇರಬೇಕು. ಪಾಪ್ಯುಲೇಷನ್ ಇವತ್ತು ನಮ್ಮ 140 ಕೋಟಿ ಅಂದರೆ ಇದನ್ನ ಹೇಳಿ ಒಂದು ಬಹುಶಃ 100, 200, 500 ವರ್ಷದ ಹಿಂದೆ ಅವತ್ತಿಗೆ ಬಹುಶಃ ಪಾಪ್ಯುಲೇಷನ್ ಇದ್ದದ್ದಿಷ್ಟು. ಅವ್ರು ಯಾರೋ ಒಬ್ಬರು, ಈಗ ನಮ್ಮ ರಾಜ್ಕುಮಾರ್ ಹೇಳೋರು ಕನ್ನಡದ ಅಭಿಮಾನಿ ದೇವತೆಗಳು ಅಂತ ಕರೆಯೋರು. ಇವರೆಲ್ಲ ದೇವತೆಗಳ? ಇಲ್ಲ, ರಾಜ್ಕುಮಾರ್ ಕಣ್ಣಲ್ಲಿ ಅವ್ರ ದೇವತೆಗಳು. ಹಾಗಾಗಿ ದೇವತೆಗಳು ಅಂತ ಕರೆದಾಗ ನಮ್ಗೆ ಯಾಕೆ ಬೇಜಾರಾಗಬೇಕು? ಕನ್ನಡದ ಅಭಿಮಾನಿ ದೇವತೆಗಳು 5 ಕೋಟಿ ಅಭಿಮಾನಿ ದೇವತೆಗಳು ಅಂತಂದಾಗ ನಮಗೆ ಬೇಜಾರು ಯಾಕಾಗಬೇಕು? ಹಾಗೆ ಅಲ್ವಾ 33 ಕೋಟಿ ದೇವತೆಗಳು. ಸಣ್ಣ ಲಾಜಿಕ್ ಸಿಗುತ್ತಾ? ನಾವು ಎಲ್ಲ ಸಿಟಿಸನ್ಸ್ನ, ಎಲ್ಲ ಜನರನ್ನು ನಾವು ದೇವತೆಗಳು ಅಂತಲೇ ಕರೆದ್ವಿ. ಅಂದರೆ ನಾವು ರೆಕಗ್ನೈಸ್ ಮಾಡೋಕ್ಕಾಗಿದ್ದು ಅವರಲ್ಲಿರೋ ಒಳ್ಳೆ ಭಾವ. ಹಾಗಾಗಿ ಅವರು ದೇವತೆಗಳಾದರು.
ಅಲ್ವಾ? ಎಷ್ಟು ಪ್ಯೂರಿಟಿ ಇದೆ ಆ ಥಾಟ್ಸ್, ಎಷ್ಟು ಪ್ಯೂರಿಟಿ ಇದೆ. ಆ ಥಾಟ್ಗೆ ನಾವು ಬೆಲೆ ಕೊಡೋಣ. ಕನ್ಫ್ಯೂಷನ್ ಆಗುವಂಥ ಬುದ್ಧಿಜೀವಿಗಳು ಮಾತಾಡುವಾಗ ಇದೆಲ್ಲ ಬರುತ್ತೆ. 33 ಕೋಟಿ ದೇವತೆಗಳಾದರೆ ಇವರೆಷ್ಟು, ಬಾಕಿ ಸಿಟಿಸನ್ಸ್ ಎಷ್ಟು ಅಂತಂದ್ರೆ, ಕೋಟಿ ದೇವತೆಗಳನ್ನು ನೋಡಿದ್ವಾ? ಇಲ್ಲ. ಯಾವುದೋ ವಿಗ್ರಹಕ್ಕೆ 4 ಕೈ, ದೇವರಿಗೆ 4 ಕೈ ಇತ್ತಾ? ಇಲ್ಲಪ್ಪ, ಆ ಮಲ್ಟಿ ಟಾಸ್ಕರ್ ದೇವರು ಅಂತ ನಮಗೆ ಅನ್ನಿಸ್ತಾ ಇತ್ತು. ಚಿತ್ರಕಾರನ ಅವನ ಐಡಿಯಾ ಅದು. ಅವ್ನು ಪೇಂಟಿಂಗ್ ಮಾಡಿರ್ಬೋದು, ವಿಗ್ರಹ ಕೆತ್ತಿರ್ಬೋದು, ಅವನ ಐಡಿಯಾ ಅದು. ಒಬ್ಬ ದೇವತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಲ್ಲ, ದೇವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಲ್ಲ. ಅವರಿಗೆ 4 ಕೈಯಿನ ಶಕ್ತಿ ಇತ್ತು ಅಂತ ತೋರಿಸೋಕ್ಕೆ ಒಂದು ಬಿಂಬ ಅದು. ತಪ್ಪೇನಿದೆ ಅದರಲ್ಲಿ? ಒಬ್ಬ ಕಲೆಗಾರನ ಅವಮಾನ ಮಾಡ್ದಂಗೆ ಆಗಲ್ವ ನಾವು ಪ್ರಶ್ನೆ ಮಾಡಿದ್ರೆ? ಅವನು ಕಲೆಗಾರ, ಅವನು ದೇವರನ್ನು ಸಾಧಾರಣ ಜನಕ್ಕಿಂತ ಎಕ್ಸ್ಟ್ರಾ ಬಿಂಬಿಸ್ತಾ ಇದ್ದ, ವಿಶೇಷವಾಗಿ. ಅದರಲ್ಲಿ 2 ಕೈಗಳನ್ನು ಎಕ್ಸ್ಟ್ರಾ ಜೋಡಿಸ್ತಾ. ಅಷ್ಟೇ. ಬ್ರಹ್ಮನಿಗೆ 4 ತಲೆ ಅಂದರೆ 360 ಡಿಗ್ರಿ ಯೋಚನೆ ಮಾಡುವಷ್ಟು ಶಕ್ತಿ ಇತ್ತು ಅಂತ. 4 ತಲೆ ನಿಂತ್ಕೊಳ್ಳೋಕೆ ಸಾಧ್ಯವಿದೆಯಾ ಒಂದು ಕುತ್ತಿಗೆ ಮೇಲೆ? ಬುದ್ಧಿಜೀವಿಗಳು ಹಂಗೆ ಕೇಳ್ಬೋದು, ಆದರೆ 2ನೇ ಆ್ಯಂಗಲ್ ಅವ್ರು ನೋಡಲೇ ಇಲ್ಲ. ಹೌದಾ, ಹೀಗೆ ಹೇಳಿರಬಹುದಾ? ಇವುದು ಬ್ರಹ್ಮನಿಗೆ 4 ತಲೆ ಅಂತಂದರೆ 4 ಕಡೆ ನೋಡ್ತೀವಿ ಅಂತ. ಅಶೋಕ ಚಕ್ರದಲ್ಲಿ 3 ಸಿಂಹಗಳು 4 ಸಿಂಹಗಳು ನೋಡಿಲ್ವಾ ನಾವು? 3 ಕಾಣುತ್ತೆ, ಒಂದು ಹಿಂದೆ ಕಾಣಲ್ಲ. ಆದರೆ 4 ಸಿಂಹಗಳು ಅಂದರೆ 4 ದಿಕ್ಕಿನಲ್ಲಿ ಸಿಂಹದ ಥರ ಇರ್ತೀವಿ ನಮ್ಮದು ದೇಶ ಅಂತ ಅಲ್ವಾ? ಅದರಲ್ಲಿ ಕನ್ಫ್ಯೂಷನ್ ಎಲ್ಲಿದೆ? ನಾನು ಕೊಂಕು ಹುಡುಕಬೇಕಾದ್ರೆ ನಂಗೆ ಕೊಂಕೆ ಸಿಗುತ್ತೆ, ನಾನು ಒಳ್ಳೇದು ಹುಡುಕಿದ್ರೆ ಒಳ್ಳೇದೇ ಸಿಗುತ್ತೆ. ಎಂತೆಂಥ ಸಿಂಪ್ಲಿಫೈಡ್ ಪದ್ಧತಿಗಳು ನಮ್ಮ ಪದ್ಧತಿಗಳು.